ಪತ್ರ ಓದೋ ಸಮಯ ಅಲ್ಲೇ. ಯಾರು ಬರ್ದಿದ್ದಾರೆ ಓದೋಣ ಬನ್ನಿ. ಗುರುಜಿ, ಈ ಪತ್ರವನ್ನ ಯಾರು ಬರ್ದಿದ್ದಾರೆ ಅಂತ ತಿಳಿಸ್ತಿಲ್ಲ. ಪೂಜ್ಯ ಗುರುಗಳಾದ ನರೇಂದ್ರ ಬಾಬು ಶರ್ಮಾ ಗುರುಜಿ ಅವರಿಗೆ ಅನಂತ ಅನಂತ ನಮಸ್ಕಾರಗಳು ಅಂತ ಹೇಳ್ತಿದ್ದಾರೆ ಗುರುಜಿ. ಹಾಗೆ ಈ ಪತ್ರ ಬರೋಕೆ ಕಾರಣ ಏನು ಅಂದ್ರೆ ಗುರುಗಳೇ, ನೀವು ಹೇಳ್ದಂತೆ ನಾನು ಚಾಮುಂಡೇಶ್ವರಿ ವ್ರತವನ್ನ ಮತ್ತು ಆಚರಣೆಯನ್ನ ಮಾಡಿದೆ. ನೀವು ಹೇಳಿದ್ರಿ ಅವತ್ತು ಖಂಡಿತವಾಗ್ಲೂ ದೇವಿ ಯಾವ್ದಾದ್ರೂ ಒಂದು ರೂಪವನ್ನ ತಾಳಿ ಬರ್ತಾಳೆ ಅಂತ ಹೇಳಿದ್ರಿ. ಅದೇ ರೀತಿ ನಮ್ಗೆ ಪೂಜೆ ಮಾಡೋ ಸಮಯದಲ್ಲಿ ಆಕಳ ರೂಪದಲ್ಲಿ ಬಂದ್ಲು ಗುರುಜಿ. ಮುಂದೆ ಏನ್ ಮಾಡ್ಬೇಕು ಗುರುಜಿ? ಅರಿಶಿಣದ ಗೋಪುರವನ್ನ ಏನ್ ಮಾಡ್ಬೇಕು ಅಂತ ದಯಮಾಡಿ ತಿಳಿಸ್ಕೊಡಿ ಅಂತ. ನಾವು ಭಕ್ತಿ ಬಗ್ಗೆ ಮಾತನಾಡ್ತಿದ್ವಿ ಗುರುಜಿ. ಎಷ್ಟು ಕಾಕತಾಳೀಯ ಅಂದ್ರೆ ಅಂತಹದೇ ಒಂದು ಪತ್ರವನ್ನ ಓದ್ತಾ ಇದ್ವಿ ಕೂಡ ಇವತ್ತು. ಎಷ್ಟು ನಿರ್ಮಲವಾದ ಮನಸ್ಸಿನಿಂದ ಪೂಜೆ ಮಾಡಿದ್ದಾರೆ. ಆಕಳು ಬಂದಿದೆ, ಹಾಗಾಗಿ ದೇವಿನೇ ಬಂದ್ಲು ಅಂತ ಭಾವಿಸಿದ್ದಾರೆ. ಏನ್ ಮಾಡ್ಬೇಕು ಮುಂದೆ? ಭಗವಂತನ ಕೃಪಾ ಕಟಾಕ್ಷ ಈ ರೀತಿಯಾಗಿ ನೀವು ಸ್ಮರಣೆ ಮಾಡ್ಕೊಂಡಿರೋ ಆ ಹರ್ಷಣ ಅಂದ್ರೆ ಹಾಲಲ್ಲೇ ಕಳಿಸಿರೋ ಹರ್ಷಣ ಗೋಪುರಾಕಾರದಲ್ಲಿರೋದನ್ನ ಸ್ವಲ್ಪ ಮಟ್ಟಿಗೆ ಏನು ಮಾಡಬೇಕು, ಒಂದು ಹಿಡಿಯಷ್ಟು ತಗೋಬೇಕು. ನೀವು ಅದೇ ಒಂದು ಗೋಪುರಾಕಾರದ 1 kg ಮಾಡಿದ್ರಲ್ಲ, ಅದರಲ್ಲಿ 1 ಹಿಡಿಯಷ್ಟು ತಗೋಬೇಕು. ಒಂದು ಕಡೆ ಹಾಕೋಬೇಕು. ಅದನ್ನು ವೀಳ್ಯದೆಲೆ ಮೇಲೆ ಹಾಕ್ಕೊಳ್ಳಿ, ಒಂದು ಭಾಗ ಮಾಡ್ಕೊಳ್ಳಿ. ಎರಡನೇ ಭಾಗ, ಎರಡನೇ ವೀಳ್ಯದೆಲೆ. ಇದನ್ನ ಎಲ್ಲ ವೀಕ್ಷಕರು ಭಾಳ ಜನ ಕೇಳ್ಕೊಂಡ್ರು, ಅಯ್ಯೋ ಹರ್ಷಣ ಇಟ್ಬಿಟ್ಟಿದೀವಿ, ಏನು ಮಾಡೋಣ, ಆ 1 kg ಅಷ್ಟು ಹರ್ಷಣ ಗೋಪುರಾಕಾರದಲ್ಲಿ ನೀವು ಹೇಳ್ಬಿಟ್ರಿ, ಅದೇನು ಮಾಡೋದು ಅಂತ. ಕೆಲವ್ರಿಗೆ ಏನಾಗೋಯ್ತು, ತುಂಬ ದಿವಸ ಈ ಮಂಜಾಗಿರುತ್ತೆ ನೋಡಿ, ಅಂಥ ಮಂಜು ಜಾಗದಾಗ ಈ ಹಿಮದಲ್ಲಿ ಏನಾಗ್ಬಿಡುತ್ತೆ, ಸ್ವಲ್ಪ ಮಟ್ಟಿಗೆ ಬೂಸ್ಟ್ ಹಿಡಿದಂಗೆ ಆಗ್ಬಿಡುತ್ತೆ. ಅದು ನಿಜವೇ, ಯಾಕಂದರೆ ಹರ್ಷಣ ತುಂಬ ದಿವಸ ಇಟ್ಟಾಗ ಅದನ್ನೆಲ್ಲ ಸರಿಯಾಗಿ ತೆಗೆದುಬಿಟ್ಟು ನೀವೇನು ಮಾಡಿ, 1 ಹಿಡಿಯಷ್ಟು ಮೊದಲನೇದಾಗ ಒಂದು ವೀಳ್ಯದೆಲೆ ಇಟ್ಕೊಳ್ಳಿ. ಎರಡನೇ ಭಾಗ, ಎರಡನೇ ಹಿಡಿ ತೆಗೆದು ಇನ್ನೊಂದು ಭಾಗ ಇಟ್ಕೊಳ್ಳಿ. 2 ಬಿಟ್ಟು 3ನೇ ಭಾಗದಲ್ಲಿ ಏನು ಮಾಡಬೇಕು, ಮನೆಗೆ ನೀವು ಹರ್ಷಣದ ನೀರನ್ನು ಪೂರ್ತಿಯಾಗಿ ಗಂಜಳ ಜೊತೆ ಸೇರಿಸಿ ಎಲ್ಲ ಮನೆಗೆ ಪ್ರೋಕ್ಷಣೆ ಮಾಡಬೇಕು. ಯಾವ ಮನೆ? ಸ್ವಂತ ಮನೆ ಆದರೆ ನೀವೇನು ಮಾಡಬೇಕು, ತೆಂಗಿನ ಮರ ಇದ್ದರೆ ತೆಂಗಿನ ಮರದ ಕೆಳಗೆ ಒಂದು ಚೂರು ಅದರೊಳಗೆ ಹಾಕಿ ಗೊಬ್ಬರ ಥರ ಆ ಜಾಗಕ್ಕೆ ಹಾಕ್ಬಿಡ್ಬೇಕು. ಅದು ಎಲ್ಲಿ? ಈಶಾನ್ಯಕ್ಕಿದ್ರೆ. ಅಕಸ್ಮಾತ್ ಇಲ್ವಾ, ತುಳಸಿ ಕಟ್ಟೆ ಒಳಗೆ ಸ್ವಲ್ಪ ಮಟ್ಟಕ್ಕೆ ಹಾಕ್ಕೊಳ್ಳಿ. ಇಲ್ವಾ, ಒಂದು ಬೃಂದಾವನ ಅಂತ ಸುಮ್ಮನೆ ಕಟ್ಟಿರ್ತೀರ, ತುಳಸಿ ಒಳಗಿರಲ್ಲ, ತುಳಸಿ ಪಾಠ ಬೇರೆ ಇಟ್ಕೊಂಡಿರ್ತೀರ, ಆದರೆ ಆ ಬೃಂದಾವನ ಪ್ರತಿಷ್ಠಾಪನೆ ಮಾಡಿಬಿಟ್ಟಿರ್ತೀರ, ಅಂದರೆ ಏನೋ ಉತ್ತರಕ್ಕೆ ಹಾಕೊಂಡ್ಬಿಟ್ಟಿರ್ತೀರ, ಮೊದಲೇ ಅದು ಪ್ರದಕ್ಷಿಣೆ ಮಾಡೋ ಥರ ಇಟ್ಕೊಂಡ್ಬಿಟ್ಟಿರ್ತೀರ. ಆ ಜಾಗದಲ್ಲಿ ಸ್ವಲ್ಪ ಮಣ್ಣನ್ನು ತೋಡಿ ಈ ಹರ್ಷಣವನ್ನು ಅಲ್ಲಿ ಇಟ್ಕೊಂಡ್ಬಿಡೋದು. ತದನಂತರ ನೈಋತ್ಯ ಭಾಗ, ಮನೆ ಸುತ್ತಲೂ ಅಕಸ್ಮಾತ್ ಹಿಂದ್ಗಡೆ ನೈಋತ್ಯ ಭಾಗ ಅಂದರೆ ದೋಷಕರ, ಆ ಜಾಗದಲ್ಲಿ ಏನಾದರೂ ದೋಷಗಳಿದ್ರೆ ಆ ಜಾಗಕ್ಕೆ ಏನು ಮಾಡಬೇಕು, ಮಣ್ಣನ್ನು ಸ್ವಲ್ಪ ಮುತ್ತು ಕುರ್ತಿ ಸ್ವಲ್ಪ ಸೈಡಿಗೆ ಹಿಂಗೆ ಒಂದು ವಾಲ್ ಬಿಟ್ಟಿರ್ತೀರ, ಅಲ್ಲಿಟ್ಟರೆ ಅದನ್ನು ಸ್ವಲ್ಪ ಹಾಕೊಳ್ಳೋದು. ಈ 2 ಭಾಗ ಏನು ತೆಗೆದಿಟ್ಕೊಂಡ್ರಿ, ಒಂದೊಂದು ಹಿಡಿ, ಅದನ್ನು ಹಾಗೆ ಇಟ್ಕೊಳ್ಳಿ, ಅದನ್ನು ಹೇಳ್ತೀನಿ ಆಮೇಲೆ. ಈ ಮಿಕ್ಕಿದ ಹರ್ಷಣಗಳನ್ನ ಈ ರೀತಿ ಮಾಡ್ಕೋಬೇಕು. ಮಾಡಿ ಮೇಲೆ ಮೇಲ್ಛಾವಣಿ ಅಂತ ಇರುತ್ತಲ್ಲ, ಅಕಸ್ಮಾತ್ ಫಸ್ಟ್ ಫ್ಲೋರಲ್ಲಿ ಬಿಲ್ಡಿಂಗ್ ಇದೆ, 2ನೇ ಫ್ಲೋರಲ್ಲೂ ಬಿಲ್ಡಿಂಗ್ ಇದೆ, 3ನೇ ಫ್ಲೋರಲ್ಲಿ ಟೆರಸ್ ಇದೆ ಅಂತ ಇಟ್ಕೊಳ್ಳಿ. ಹಾಗೇನು ಮಾಡಬೇಕು, ಆ ಮೂಲೆಗೂ ಮಾಡಿ ಮೇಲಿಂದ ಮೂಲೆಗೂ ಗಂಜಳದ ನೀರಿನಲ್ಲಿ ಅಂದರೆ ಗಂಜಳದಲ್ಲಿ ಈ ಹರ್ಷಣವನ್ನು ಕಲಸಿ ಪ್ರೋಕ್ಷಣೆ ಮಾಡ್ಕೋಬೇಕು. ಮನೆಯ ಸುತ್ತಲೂ ಚೆನ್ನಾಗಿ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಸುಮ್ಮನೆ ಹಿಂಗೆ ಕೆಳಗೆಲ್ಲ ಪ್ರೋಕ್ಷಣೆ ಮಾಡ್ಕೊಂಡ್ರೆ ಪ್ರಯೋಜನ ಇಲ್ಲ. ಭಾಳ ಚೆನ್ನಾಗಿ ಮೇಲ್ಗಡೆಯಿಂದ ಪ್ರೋಕ್ಷಣೆ ಮಾಡಿದ್ರೆ ಎಲ್ಲ ಮೂಲೆಗೂ ರಕ್ಷಣೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಈ ದೇವಿ ಜಗನ್ಮಾತೆಯನ್ನು ಏನು ಸ್ಮರಣೆ ಮಾಡಿಕೊಂಡು ಆ ಮಂಗಳ ಗೌರಿ ಆಗಿರ್ತಕ್ಕಂಥ ಜಗನ್ಮಾತೆ ಆದಿಶಕ್ತಿಯ ಮೂಲವಾಗಿರ್ತಕ್ಕಂಥ ರಕ್ಷೆ ಕೊಡ್ತಾಳೆ. ಎರಡನೇದಾಗಿ, ಯಾರ ಮನೆಯಲ್ಲಿ ಮದುವೆ ಆಗಿಲ್ಲ, ಯಾರ ಮನೇಲಿ ಮದುವೆಗಳಾಗಿಲ್ಲ, ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ, ಹೆಣ್ಣು ಮಕ್ಕಳಿಗಾದರೆ ಸ್ವಲ್ಪ ಮಟ್ಟ ಕೊಡಿ, ಸ್ನಾನ ಮಾಡ್ಕೊಂಬನ್ನಿ. ಅದನ್ನು ಏನು ಮಾಡಬೇಕು, 5 ಮಂಗಳವಾರಗಳು ಅಥವಾ 5 ಶುಕ್ರವಾರಗಳು, 5 ಮಂಗಳವಾರ 5 ಶುಕ್ರವಾರನೂ ಮಾಡಿ ಮಂಗಳವಾರನೂ ಮಾಡಬೇಕು ಅಂತೇನಿಲ್ಲ. 5 ಮಂಗಳವಾರಗಳಾದರೆ 5 ಮಂಗಳವಾರನೇ ಕಂಟಿನ್ಯೂಸ್, ಇಲ್ಲ 5 ಶುಕ್ರವಾರದ 5 ಶುಕ್ರವಾರಗಳು ಕಂಟಿನ್ಯೂಸ್. ಸ್ವಲ್ಪ ಕೊಟ್ಬಿಟ್ಟು ಹರ್ಷಣ ಸ್ನಾನ ಮಾಡ್ಕೊಂಬರೇ ಅನ್ನೋದು ಅವತ್ತಿಗೆ ಮಾತ್ರ ಕೊಡಬೇಕು, ಒಂದೇ ಸಲ ಕೊಡಬಾರ್ದು. ಆ ಹರ್ಷಣವನ್ನು ಅವಳು ಸ್ನಾನ ಮಾಡಿದ್ಲ ಅನ್ನೋದು ಗೊತ್ತಾಗಬೇಕು. ಸ್ನಾನ ಮಾಡಿ ತಾಯಿಂದ್ರ ಅದು ಗೊತ್ತಿರುತ್ತೆ. ಗಂಡು ಮಕ್ಕಳಿಗಾದರೆ ಏನು ಮಾಡಬೇಕು, ಈ ಗಂಡು ಮಕ್ಕಳಿಗಾದರೆ ಸ್ವಲ್ಪ ಮಟ್ಟಿಗೆ ಪಟ್ಟಣ ಕಟ್ಟಿ ಎಲ್ಲಿ ಮಲಗ್ತಾರೋ ಅವರಿಗೆ ಆ ಬುಧವಾರದ ದಿವಸ ಅವ್ರು ಮಲಗೋ ನಿದ್ರಾವಸ್ಥೆಯಲ್ಲಿ ಹಾಸಿಗೆ ಕೆಳಗೋ ದಿಮ್ ಕೆಳಗೋ ಇಡಿ. ಇದು ಕಪ್ಪಾಗ್ತಾ ಹೋಗುತ್ತೆ, ನೀವು ನೋಡ್ಬೋದು, ಕಪ್ಪಾಗ್ತಾ ಹೋಗುತ್ತೆ. ತಲೆಯ ಭಾಗದಲ್ಲಿ ಯಾವುದೇ ಒಂದು ದೋಷಗಳನ್ನಿದ್ರೆ ಗಂಡು ಮಕ್ಕಳಿಗೆ ತಲೆಯ ಭಾಗದಲ್ಲಿ ತೆಗೆಯುತ್ತಂತೆ, ಹೆಣ್ಣು ಮಕ್ಕಳಿಗಾದರೆ ಕಾಲು ಭಾಗದಲ್ಲಿ ತೆಗೆಯುತ್ತಂತೆ. ಯಾವತ್ತಿಗೆ ಪಾದದಲ್ಲಿ ಯಾವತ್ತು ಮಹಾವಿಷ್ಣು ಸ್ವರೂಪದಲ್ಲಿ ದರ್ಶನ ಮಾಡಿ, ಅದಕ್ಕೆ ಪಾದದಿಂದ ನೋಡ್ಕೊಂಡು ಹೋಗಿ ಮಹಾವಿಷ್ಣು ಅಂತೀವಿ. ಮಾಯೆ, ಆ ಮಾಯೆ ಅಂದರೆ ಹೆಣ್ಣು, ಅದಕ್ಕೆ ಮೋಹ ಮಾಯೆಯಲ್ಲಿ ಇರ್ತಕ್ಕಂಥ ಹೆಣ್ಣಿಗೆ ಯಾವತ್ತು ಕಾಲಲ್ಲಿ ದೋಷ ಆಗುತ್ತೆ. ಅದಕ್ಕೆ ಅವಳಿಗೆ ಏನು ಮಾಡಬೇಕು, ಹರ್ಷಣ ನೀರು ಅಂದರೆ ಕಾಲನ್ನು ತೊಳಿತೀವಿ, ಆ ಕಾಲನ್ನ ಅವಳು ಹೀಗೆ ಇಟ್ಕೊಂಡಿರ್ತಾಳೆ, ಆ ಕಾಲನ್ನ ಹರ್ಷಣದಲ್ಲಿ ತೊಳಿತಾಳೆ. ಅವಳು ಹೀಗೆ ಗಂಭೀರವಾಗಿ ಕೂತಿರ್ತಾಳೆ, 2 ಕಾಲನ್ನ ಒತ್ಕೊಂಡು. ಹಾಗೆ ಇದು ನಿಜವಾದ ಶಾಸ್ತ್ರ ಸಂಪ್ರದಾಯ. ತಲೆಯ ಭಾಗ ಅಂದರೆ ಗಂಡಿಗೆ ಶಿರಸ್ಸು, ರುದ್ರ ಅಲ್ವಾ, ಅದಕ್ಕೆ ಶಿಖಾ ರುದ್ರ ಶಿಖಾ ಅಂತೀವಿ. ಆ ತಲೆಯ ರುದ್ರ ಭಾಗದಲ್ಲಿ ಮಲಗಿರೋ ಹಾಗ ಕೆಳಗಡೆ ಒಂದು ಪಟ್ಟಣದಲ್ಲಿ ಕಟ್ಟಿ ಹರ್ಷಣವನ್ನು ಇಡಿ. ಈ ಗಂಡು ಮಕ್ಕಳಿಗೆ ಮದುವೆ ಆಗದಿದ್ದವ್ರಿಗೆ, ಹೆಣ್ಣು ಮಕ್ಕಳಿಗೆ ಸ್ನಾನಕ್ಕೆ, 2 ಮದುವೆ ಆಗದಿದ್ದವ್ರು ಕೊಡಿ. ವಿದ್ಯೆ ಯಾರಿಗಿಲ್ಲ ಅಂತ ಇಟ್ಕೊಳ್ಳಿ, ಅವರಿಗೆಲ್ಲ ಏನು ಮಾಡಬೇಕು, ಒಂದೊಂದು ಚಿಟಿಕೆ ಹಾಲಲ್ಲಿ ಜೇನುತುಪ್ಪ 1 ಸ್ಪೂನ್ ತೊಗೊಳ್ಳಿ. ಆ ಜೇನುತುಪ್ಪ 1 ಸ್ಪೂನ್ ತೊಗೊಂಡು ಒಂದು ಚಿಟಿಕೆಗೆ ಹಾಕ್ಬಿಡೋದು. ಆ ಜೇನುತುಪ್ಪದಲ್ಲಿ ಕಲಸಿದ ಮೇಲೆ ಹಾಲಲ್ಲಿ ಕಲಸಿ ಕೊಡಬೇಕು.
ಏನೇಳಿ ಡೈರೆಕ್ಟಾಗಿ ಹಾಲು ಹಾಕೋದು ಜೇನುತುಪ್ಪಕ್ಕೆ ಹಾಕೋದು ಮಾಡೋದಲ್ಲ. ಜೇನುತುಪ್ಪದ ಒಂದು ಸ್ಪೂನ್ನಲ್ಲಿ ಒಂದು ಚಿಟಿಕೆ ಇದಕ್ಕೆ ಹಾಕಿ ಅದನ್ನು ತೊಗೊಂಡು ಕಲಿಸೋದು. ಇಷ್ಟು ವಿಧವಾದ ಪರಿವರ್ತನೆ ಮಾಡಿಕೊಂಡ್ರೆ, ಹಾಲು ಕಲಸಿ ಆ ಮಕ್ಕಳಿಗೆ ಕೊಟ್ಟರೆ ವಿದ್ಯಾಭ್ಯಾಸ ಜ್ಞಾನ ಶಕ್ತಿ ತುಂಬತ್ತೆ. ಇವ್ರಿಗೆ ಯಾವತ್ತು ಕೊಡಬೇಕು ಜ್ಞಾಪಕ ಇಟ್ಕೊಳ್ಳಿ. ಈ ಬುಧವಾರ ದಿವಸ ಕೊಡಬೇಕು, ಇಲ್ಲ ಗುರುವಾರ ದಿವಸ ಕೊಡಬೇಕು. ಬುಧ ಹಂಸ ಯೋಗವನ್ನು ಸೃಷ್ಟಿ ಮಾಡ್ತಾನೆ, ಅಂದರೆ ಓದ್ದಿರೋ ದಡ್ಡ ಶಿಖಾಮಣಿಗಳು ಓದ್ರಯ್ಯ ಅಂತಾರೆ. ಗುರುವಾರ ದಿವಸ ಆದರೆ ಮಹಾಜ್ಞಾನಿಗಳಾಗ್ತಾರೆ. ಅದಕ್ಕೆ ಗುರುವಾರ ತಪ್ಪುದ್ರೆ ಬುಧವಾರ ಈ ರೀತಿಯಾಗಿ ಯಾವುದೇ ಒಂದು ಅವಕಾಶವನ್ನು ತಗೊಂಡು ಆ ಮಕ್ಕಳಿಗೆ ಕೊಡ್ತಕ್ಕಂಥದ್ದು. ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕಾದ್ರೆ 9 ದಿನಗಳ ಕಾಲ ಕೊಡಬೇಕು. ನಾವು ಕಟ್ಕೊಳ್ಳಿ 9 ದಿನಗಳ ಕಾಲ, ಬುಧವಾರ ತಪ್ಪಿದ್ರೆ ಗುರುವಾರ, ಈ ರೀತಿಯಾಗಿ ನೀವು 9 ವಿಧವಾದ ಕೊಡಬೇಕು. ಈ ರೀತಿ ಮಾಡಿಕೊಂಡ್ರೆ ಭಾಳ ಉತ್ತಮ. ಇನ್ನು ಉಳಿದಿರ್ತಕ್ಕಂಥದ್ದು ಒಂದು ಕಡೆ ಹಾಗೆ ಶೇಖರಣೆ ಮಾಡೋದು. ಒಂದು ಹಿಡಿಯನ್ನು ಏನು ತೆಗೆದುಕೊಂಡು ಎಡಭಾಗದಲ್ಲಿ ಹಾಕಿದ್ದೀರಾ, ಇನ್ನೊಂದು ಹಿಡಿ ತಗೊಂಡು ಬಲಭಾಗದಲ್ಲಿ ಹಾಕಿದ್ದೀರಾ, ಆ ಒಂದು ಹಿಡಿ ತೆಗೆದಿರ್ತಕ್ಕಂಥದ್ದು ಬಲಭಾಗ ಹಾಕಿರೋದು ದೇವರ ಮನೆಯಲ್ಲಿ ಬುತ್ತಿಯಾಗಿ ಕಟ್ಟಿಡಿ. ಅದನ್ನು ಪ್ರತಿದಿನ ಪೂಜೆ ಪುನಸ್ಕಾರಗಳನ್ನ ಗೋಪುರಾಕಾರದಲ್ಲಿ ಮಾಡಬೇಕು. ಇದನ್ನು ಒಂದು ತಟ್ಟೆಯಲ್ಲಿ ಇಟ್ಕೊಂಡ್ಬಿಡೋದು, ಅದಕ್ಕೆ ಹುತ್ತದ ಮಣ್ಣು ತಂದು ಸ್ವಲ್ಪ ಮಟ್ಟಿಗೆ ಇಟ್ಕೊಳ್ಳೋದು. ಆ ಹರ್ಷಣದ ಮೇಲೆ ಹರ್ಷಣ ಕುಂಕುಮ ಪೂಜೆ ಮಾಡ್ತಾ ಇರೋದು. ಈ ಮಂಡಲ ಕಟ್ಟಿಡಬೇಕು, ಬುತ್ತಿ ಥರ ಕಟ್ಟಿಡಬೇಕು. ಯಾವತ್ತೂ ತೆಗೆದಿಡಬೇಡಿ, ಬುತ್ತಿ ಥರ ಕಟ್ಟಿಡಬೇಕು. ಇನ್ನೊಂದು ಬಲಭಾಗದಲ್ಲಿ ಕಟ್ಟಿಡಿದಿರಲ್ಲ, ಅದನ್ನು ಯಜಮಾನರು ಕೊಟ್ಟು, ಅಕಸ್ಮಾತ್ ಬಿಸ್ನೆಸ್ಸು ಮಾಡ್ತಾ ಇದ್ದೀವಿ ಮನೇಲೇ ಇಟ್ಕೊಂಡಿದ್ದೀವಿ ಅಂದರೆ 2 ಕ್ಯಾಶ್ ಬಾಕ್ಸ್ ಆಯಿತು. ಆವಾಗ ಏನು ಮಾಡೋದು, ಆ ಬಲಭಾಗದಲ್ಲಿ ಕತ್ತರಿಸಿಟ್ಟಿರ್ತಕ್ಕಂಥ ಒಂದು ಭಾಗ ಏನಿದೆ ಅದನ್ನು 2 ಭಾಗ ಮಾಡಿಕೊಂಡು ಒಂದು ಮನೆ ಕ್ಯಾಶ್ ಬಾಕ್ಸು, ಒಂದು ಅಂಗಡಿ ಕ್ಯಾಶ್ ಬಾಕ್ಸ್, ಎಲ್ಲಿದೋ ಅಲ್ಲಿಗೆ ಆ ಕ್ಯಾಶ್ ಬಾಕ್ಸ್ ಅದು ಬುತ್ತಿ ಥರ ಕಟ್ಟಿಡಬೇಕು. ಅರ್ಶಿಣದ ಬಟ್ಟೆಯಲ್ಲೇ ಕಟ್ಟಬೇಕು, ಜ್ಞಾಪಕ ಇರಲಿ. ಕುಂಕುಮನ ಹಚ್ಚಿ ಒಂದು ಬುತ್ತಿ ಥರ ಒಂದು ಡಬ್ಬದಲ್ಲಿ ಹಾಕಿಟ್ಬಿಡಿ. ಹೇಗೆ ಲಕ್ಷಣ ಅಂದರೆ ಆಕರ್ಷಣೆ, ಸರ್ವಾಕರ್ಷಣೆ ಮಾಡ್ತಾಳೆ, ಇದು ಸತ್ಯ. ಇನ್ನು ಉಳಿದಿರ್ತಕ್ಕಂಥದ್ದು ಹಾಗೆ ಇಟ್ಕೊಂಬರಿ. ಮಾಟ ಮಂತ್ರ ಮಾಡಿಸೋರಿಗೆಲ್ಲ ಮೇಲೆ ಪ್ರದಕ್ಷಿಣೆ ಮಾಡಿಸಿದ್ರೆ ಅದೇನು ಯೋಚನೆ ಇಲ್ಲ. ಯಾರಿಗಾದ್ರೂ ತುಂಬ ಕಷ್ಟ ಇರ್ತಾರೆ, ಅವ್ರಿಗೇನು ಮಾಡಿ ಒಂದು ಹರ್ಷಣದ ಕೊಂಬು, ಬಟ್ಲಾಡಿಕೆ, ₹1 ಕಾಯಿನ್ ಅವ್ರಿಗೆ ಈ ಹರ್ಷಣದ ಸಮೇತ ಕೊಟ್ಬಿಟ್ಟು ಒಳ್ಳೇದಾಗತ್ತೆ ಹೋಗಿ ನಿಮ್ಗೇನು ಯೋಚನೆ ಮಾಡಿಬಿಡಿ ಅಂತ ನೀವು ಕೊಟ್ಟರೆ ಸಾಕು, ಹಾಗೆ ಒಳ್ಳೇದಾಗತ್ತೆ. ಹಾಗೆ ಯಾರ್ಯಾರಿಗೆ ದಾರಿದ್ರ್ಯ ಇದ್ದು ತಂದೆ ಇಲ್ಲದೆ ಇರೋ ಮನೇಲಿ ತಾಯಿ ಮಕ್ಕಳು ಮಾತಾಡ್ತಾರೆ ಅಂಥವ್ರಿಗೆ ಗಂಡನ ಆಶ್ರಯ ಇಲ್ಲ, ಗಂಡಾಶ್ರಯನೇ ಇಲ್ಲ ಅಂಥವ್ರಿಗೆ ಅಭಿವೃದ್ಧಿ ಹೇಳಿ ನೋಡಿ ದೇವ್ರ ಮೇಲೆ ಇಟ್ಕೊಂಡು ಪೂಜೆ ಮಾಡಿ. ನೀವೇನು ಮಾಡಬೇಕು, ಒಂದು ಡಬ್ಬಿಲಿ ಹಾಕಿ ಇಟ್ಕೊಳ್ಳಿ ಅಂತ ಅವ್ರಿಗೂ ಕೊಡ್ಬೋದು. ಹಾಗೆ ಒಂದೊಂದಾಗ ರೀತಿಯಾಗಿ ಇದನ್ನು ಇಟ್ಕೊಂಡು ಒಳ್ಳೆ ಕಾರ್ಯಗಳಿಗೆ ಉಪಯೋಗಿಸ್ತಾ ಬರ್ಬೋದು. ಇದಿಷ್ಟು ಸಮಂಜಸವಾಗಿರ್ತಕ್ಕಂಥದ್ದು. ಇನ್ನಷ್ಟು ವಿಚಾರ ಇದೆ, ಆದರೆ ನೀವುಗಳ ಸಮಯ ಇಲ್ಲ ಹೇಳೋದಕ್ಕೆ ಈ ಒಂದು ಮಾಧ್ಯಮದಲ್ಲಿ, ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಸೆಗ್ಮೆಂಟ್ಗೆ. ಅದಕ್ಕೆ ಕಾಯ್ತಾ ಇರಿ, ಬಂದೆ.